ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಸಂಜೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಮಂಡೇ. ಸೊ ಯೂಶ್ವಲಿ ನಾನು ನನ್ನ ಫ್ಯಾಮಿಲಿ ಎಲ್ಲ ಆದಷ್ಟು ಟೆಂಪಲ್ ಹೋಗೋದು ಜಾಸ್ತಿ. ಮಂಡೇ ಆಗಿದ್ದರಿಂದ ಇವತ್ತು ಶಿವ ಟೆಂಪಲ್ಗೆ ಹೋಗುವ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ನಾನು ಫಸ್ಟು ರೆಡಿಯಾಗಿ ಚಿನಿಮನ ರೆಡಿ ಮಾಡ್ತಿದ್ದೆ. ಯಾಕಂದರೆ ಎಲ್ಲರೂ ಒಮ್ಮೆಲೆ ರೆಡಿ ಆಗ್ಲಿಕ್ಕೆ ಆಗಲ್ಲ ಅಲ್ಲ, ಯಾರಾದರೂ ಒಬ್ಬರು ಮಗುನ ನೋಡ್ಕೊಳ್ತಾ ಇರಬೇಕು. ಇನ್ನು ಚಿನಿಮಾಗೆ ನಾನು ಆದಷ್ಟು ಹೊರಗಡೆ ಹೋಗುವಾಗಲಿ ಮನೆಯಲ್ಲಾಗಲಿ ಕಾಟನ್ ಕ್ಲೋತ್ಸೇ ಯೂಸ್ ಮಾಡೋದು. ಮಕ್ಕಳಿಗೆ ಕಾಟನ್ ಕ್ಲೋತ್ಸ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಇರಿಟೇಷನ್ ಆಗಲಿ ಅಥವಾ ಡಿಸ್ಕಂಫರ್ಟ್ ಆಗಲಿ ಏನೂ ಆಗಲ್ಲ. ಬೇರೆ ಯಾವುದಾದ್ರೂ ಮೆಟೀರಿಯಲ್ಸ್ ಇದು ಬಟ್ಟೆ ಯೂಸ್ ಮಾಡಿದರೆ ಅವ್ರಿಗೆ ಡಿಸ್ಕಂಫರ್ಟ್ ಇರಿಟೇಷನ್ ಎಲ್ಲ ಆಗ್ತಿರುತ್ತೆ. ಸೊ ಮಕ್ಕಳಿಗೆ ನಾವು ಆದಷ್ಟು ಕಾಟನ್ ಕ್ಲೋತ್ಸ್ ಯೂಸ್ ಮಾಡಿದರೆ ಆರಾಮಾಗಿರ್ತಾರೆ, ಎಲ್ಲಾದರೂ ಹೋಗುವಾಗ ಉಪದ್ರ ಮಾಡಲ್ಲ. ಇನ್ನು ನಾನು ಹೊರಗಡೆ ಹೋಗುವಾಗ ಮಮ್ಮಿ ಹೇಳ್ತಾರೆ ಯಾವಾಗಲೂ ಮಕ್ಕಳಿಗೆ ದೃಷ್ಟಿ ಬೊಟ್ಟು ಇಡಬೇಕಂತೇಳಿ. ಅದರದ್ದು ಹಿಂದಿನ ಲಾಜಿಕ್ ನನಗೆ ಸಹ ಗೊತ್ತಿಲ್ಲ, ಬಟ್ ಆದರೂ ಒಂದು ದೊಡ್ಡವ್ರು ಹೇಳುವಾಗ ಕೇಳಬೇಕಲ್ಲ, ಅದಕ್ಕೆ ಚಿನ್ನಿಮಗೆ ದೃಷ್ಟಿ ಬೊಟ್ಟೆಲ್ಲ ಇಟ್ಟು ರೆಡಿ ಮಾಡ್ತಿದ್ದೆ. ಇನ್ನು ನಾನು ಚಿನ್ನಿಮಾಗೆ ಮನೆಯಲ್ಲೆಲ್ಲ ಇರುವಾಗ ಕಾಲ್ಗೆಜ್ಜೆ ಆಗಲಿ ಕಡ್ಗ ಎಲ್ಲ ಹಾಕಲ್ಲ. ಯಾಕಂದರೆ ಮಕ್ಕಳು ಆಚೆ ಈಚೆ ತುಂಬ ಹೊರಳಾಡ್ತಿರ್ತಾರಲ್ಲ, ಸೊ ಕೈಗೆ ಅಲ್ಲಿಗೆ ಎಲ್ಲಿಗಾದರೂ ತಾಗ್ತದೆ ಅಂತೇಳಿ ನಾನು ಯೂಸ್ ಮಾಡಲ್ಲ. ಇವತ್ತು ಹಾಕಿದ್ದೆ, ಅದಕ್ಕೆ ಅವಳಿಗೆ ತುಂಬ ಖುಷಿ ಆಯಿತು. ಸೌಂಡ್ ಮಾಡಿ ನೋಡ್ತಿದ್ಲು. ಇನ್ನು ಅಷ್ಟು ರೆಡಿ ಮಾಡೋಷ್ಟರಲ್ಲಿ ಚಿನ್ನಿಮ ಮಲಗಿದ್ಲು. ಆಮೇಲೆ ಮೊದಲೆಲ್ಲ ನಾವು ಹೇಗಂದರೆ ಹೊರಗಡೆ ಹೋಗುವಾಗ ಬರೀ ನಾವಷ್ಟೇ ಆರಾಮ್ಸೆ ಹೋಗ್ತಿದ್ವಿ. ಈಗ ಚಿನ್ನಿಮನ ಕರ್ಕೊಂಡು ಹೋಗ್ಬೇಕಲ್ಲ, ಅವಳಿಗೆ ಏನು ಎಸೆನ್ಷಿಯಲ್ಸ್ ಬೇಕು, ಫಾರ್ಮುಲಾ ಫೀಡಿಂಗ್ ಬಾಟಲ್, ವಾಟರ್, ಡೈಪರ್ ಚೇಂಜ್ ಮಾಡಲಿಕ್ಕೆ ವೆಟ್ ಪೈಪ್ಸ್ ಆ್ಯಂಡ್ ಎಕ್ಸ್ಟ್ರಾ ಡೈಪರ್, ಎಕ್ಸ್ಟ್ರಾ ಕ್ಲೋತ್ಸ್ ಆ್ಯಂಡ್ ಮಸ್ಲಿನ್ ಕ್ಲೋತ್, ಆಮೇಲೆ ಒಂದು ಎಕ್ಸ್ಟ್ರಾ ಪೇರ್ ಆಫ್ ಬರ್ಪಿಂಗ್ ಕ್ಲೋತ್, ಮತ್ತು ಕ್ಯಾರಿ ಮಾಡುವಾಗ ಮಳೆ ಅಥವಾ ಬಿಸಿಲೇನಾದರೂ ಜಾಸ್ತಿ ಇದ್ದರೆ ಕವರ್ ಮಾಡಲಿಕ್ಕೆ ಒಂದು ಎಕ್ಸ್ಟ್ರಾ ಕ್ಲೋತ್ ಎಲ್ಲ ಇಟ್ಕೊಂಡೆ. ಅದನ್ನೆಲ್ಲ ನಾನು ಒಂದು ಬ್ಯಾಗಲ್ಲಿ ಇಟ್ಕೊಂಡು ಅದನ್ನ ಸೆಟ್ ಇಡ್ತೇನೆ ಯಾವಾಗಲೂ ಹೊರಗಡೆ ತೆಕ್ಕೊಂಡು ಹೋಗಲಿಕ್ಕೆ. ಎಲ್ಲಿ ಅಬಿ ಬರ್ತಾ ಕಾಫಿ ಕುಡಿಯ ಕರ್ಕೊಂಡು ಹೋಗ್ತೀಯಾ? ಎಲ್ಲಿ ಹೇಳು? ಫಿಲ್ಟರ್ ಕಾಫಿ ಸಕ್ಕತ್ತಾಗತ್ತಲ್ಲ. ಚಿನ್ನಿಮಾ ಪಾಪ ಚಿನ್ನಿ ಮಲಗಿದ್ಲು. ಒಮ್ಮೆಲೆ ಮಮ್ಮಿ ಎತ್ಕೊಂಡು ಇದು ಬಂದ ತಕ್ಷಣ ಎಲ್ಲಿ ಕರ್ಕೊಂಡು ಹೋಗ್ತಿದಾರೆ ನೀವು? ಓಯ್ ಚಿನ್ನು, ಎಲ್ಲಿಗೆ ಹೋಗ್ತಿದ್ಯಾ? ಅವಳು ಗಟ್ಟಿ ಮಲಗಿದ್ಲು ಪಾಪ. ದೇವಸ್ಥಾನಕ್ಕೆ ಹೋಗ್ತಾರೆಲ್ಲ ಹಿಂಗೆ. ಸೊ ಇವಾಗ ಯಾವಾಗ ಹೋಗೋದು? ನಾಳೆ 4 ಗಂಟೆ ಹಂಗ? ನಿದ್ದೆ ಗಿದ್ದೆ ಎಲ್ಲ ಮಾಡ್ಕೊಂಡು ಆರಾಮಾಗಿ ನೀವು ರೆಡಿ ಆಗಿರಿಲ್ಲ, ನಿಮ್ಗೂ ನಿದ್ದೆ ಹಾಳು ಅಲ್ಲ, ರಮ್ಯ ಇರಲ್ವಲ್ಲ. ಇನ್ನು ನಮಗೆ ನಾಳೆ ನಾಡಿದ್ರಲ್ಲಿ ಇನ್ನೊಂದು ಟೆಂಪಲ್ಗೆ ಹೋಗ್ಲಿಕ್ಕಿತ್ತು. ಹಾಗೆ ಅದರ ಬಗ್ಗೆ ಪ್ಲ್ಯಾನಿಂಗ್ ಮಾಡ್ತಿದ್ವಿ, ಲೈಕ್ ಮಾರ್ನಿಂಗ್ ಹೋಗೋದಾ ಇಲ್ಲ ಸಂಜೆ ಹೋಗೋದಾ ಅಂತೇಳಿ. ಯೂಶ್ವಲಿ ನಮಗೆ ಮಾರ್ನಿಂಗ್ ಅಂದರೆ ಕಷ್ಟ ಆಗುತ್ತೆ, ಚಿನ್ನಿಮ ಮಲಗೋದೆಲ್ಲ ಲೇಟ್ ಆಗುತ್ತಲ್ಲ, ಅದಕ್ಕೆ ಸಂಜೆ ಹೋಗುವ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಅಷ್ಟರಲ್ಲಿ ಟೆಂಪಲ್ ಬಂತು. ಈ ಟೆಂಪಲ್ ನೋಡುವಾಗ ನನಗೆ ನಾವು ಚಿನ್ನಿಮಗೆ ಪ್ರೆಗ್ನೆನ್ಸಿ ಟ್ರೈ ಮಾಡುವಾಗ ಕೆಲವೊಂದೆಲ್ಲ ಪೂಜೆ ಮಾಡಿಸಿದ್ವಲ್ವ, ಅದು ನೆನಪಾಗ್ತಿತ್ತು. ನನ್ನೇನು ವಿಡಿಯೋ ಮಾಡಬೇಡ, ನನ್ನೇನು ವಿಡಿಯೋ ಮಾಡಬೇಡ. ನೀವು ಬಂದೇ ಬರ್ತೀರಾ ಅಣ್ಣ, ನಿಮ್ಮನ್ನು ಬಿಟ್ಟು ವಿಡಿಯೋ ಮಾಡೋಕ್ಕಾಗತ್ತಾ? ಕೊಡ್ಬೇಡ ಆಗ್ತಾಳೆ, ಕೊಡಲಿಲ್ಲ ತೋರಿಸಿ
ಏನು ಮಾಡ್ತಿದ್ದೀವಿ ಅಂಕಲ್ ಮನೆ ತಿನ್ಸೋ ತಿನ್ನಲ್ಲ ಹಾಂ ಅಂತಂತಾರೆ ನೋಡಿ ಈಗ ಹೋದ್ರೆ. ಇನ್ನು ನಾವು ಮನೆಗೆ ಬರುವಾಗ ಸಂಜೆ 6:30 ಆಗಿತ್ತು. ನಮ್ಮ ಹಸ್ಬೆಂಡ್ ನಮ್ಮನ್ನ ಡ್ರಾಪ್ ಮಾಡಿ ಅವ್ರಿಗೇನಾದರೂ ಕೆಲಸ ಇದೆ ಅಂತ ಹೋದರು. ನಾನು ಅದಕ್ಕೋಸ್ಕರ ಏನು ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಹೋಗಲಿಲ್ಲ. ಇವತ್ತಿಗೆ ಇಷ್ಟೇ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.